ಸಿನಿಮಾ ತುಂಬಾ ಚೆನ್ನಾಗಿದೆ, ಎಸ್ಪೆಷಲಿ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ ಅಷ್ಟೇ. ಸ್ಟೋರಿ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಹೌದು, ನಮ್ಮ ಅಣ್ಣ ಹರ್ಷವರ್ಧನ್ ರಾಜ್ ಅಂತ, ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಚೆನ್ನಾಗಿತ್ತು ಸರ್. ಅಹಂಕಾರದಿಂದ ಮರೆಯೋದು ತುಂಬಾ ಒಳ್ಳೇದಲ್ಲ. ಯಾವತ್ತಿದ್ರೂ ತನ್ನ ಸ್ವಂತ ದುಡಿಮೇಲೆ ಬದುಕೋದು ಯಾವತ್ತೂ ಲೇಸು. ಸುಳ್ಳು ಯಾವಾಗ್ಲೂ ಪರ್ಮನೆಂಟ್ ಅಲ್ಲ, ಅದೆಲ್ಲ ಟೆಂಪರವರಿ. ಯಾವತ್ತಿದ್ರೂ ಸತ್ಯ ಹೇಳಿ, ಕೆಲವ್ರು ಹೇಳ್ತಾರೆ 1000 ಸುಳ್ಳು ಹೇಳಿ ಮದ್ವೆ ಮಾಡ್ಬೋದು, ಇವಾಗೆಲ್ಲ ಅದೆಲ್ಲ ವರ್ಕೌಟ್ ಆಗಲ್ಲ ಸರ್. ಅವ್ರು ನಂಬಿ ಬಂದಿರ್ತಾರೆ ಹುಡುಗಿರು, ಸತ್ಯನೇ ಹೇಳಿ ನಾನ್ ದುಡಿತಿಲ್ಲ ಬಾ ಇಬ್ರು ಸೇರಿ ದುಡಿಯೋಣ ಅಂತ ಹೇಳಿ. ಎಲ್ಲ ಹುಡುಗಿರು ದುಡ್ಡು ತಿನ್ಕೊಳಕ್ಕೆ ಅಂತಾನೆ ಇರಲ್ಲ. ಸೊ ದುಡ್ದು ನಿಮ್ಮನ್ ಸಾಕುವಂತ ಹೆಣ್ಮಕ್ಳು ಇರ್ತಾರೆ. ಅವ್ರಿಗೆ ಬೇಕಾಗಿರೋದು ನೀವೆಷ್ಟು ಹಾನೆಸ್ಟ್ ಆಗಿ ಅವ್ರ ಜೊತೆ ಇರ್ತೀರಾ, ಎಷ್ಟು ಲಾಯಲ್ ಆಗಿ ಅವ್ರ ಜೊತೆ ಇರ್ತೀರಾ ಅಂತ ಹೇಳಿ. ಅಪ್ಪ ಅಮ್ಮನ ದಯವಿಟ್ಟು ಚಂದ ನೋಡ್ಕೊಳ್ಳಿ. ಇವಾಗ ಯಾರೋ ಅಪ್ಪ ಅಮ್ಮ ತಂದ್ಕೊಟ್ಟಿರೋ ದುಡ್ಡಲ್ಲಿ ಚೆನ್ನಾಗಿ ಶೋಕಿ ಮಾಡ್ಕೊಂಡು ಯಾರು ಪರ್ಮನೆಂಟ್ ಅಲ್ಲ ಸರ್. ಇಡೀ ಮೂವಿ ನೋಡಿದ್ರೆ ನಂಗೆ ಗೊತ್ತಾಗೋದು ಈ ಸಮಯ ಬದಲಾಗುತ್ತದೆ. ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅದು ಹಿಂಗೆ ಇರಲ್ಲ. ಸೊ ಲಾಸ್ಟ್ ಅಲ್ಲಿ ಒಂದ್ ಮೆಸೇಜ್ ಹೇಳ್ತಾರೆ, ಆ ಮೆಸೇಜ್ ತುಂಬಾನೇ ಚೆನ್ನಾಗಿದೆ. ಎಲ್ರು ಬಂದು ಥಿಯೇಟರ್ ಅಲ್ಲೇ ನೋಡಿ, ತುಂಬಾ ಚೆನ್ನಾಗಿದೆ ಸಿನಿಮಾ. ನನ್ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಅವರು ಫಸ್ಟ್ ಟೈಮ್ ಮಾಡಿದಾರೆ ಅಂತ ಅನ್ನಿಸ್ಲಿಲ್ಲ, ತುಂಬಾ ಇಂಪ್ಯಾಕ್ಟ್ ಆಯ್ತು. ನಮಗೆ ಕೋಪ ಬರ್ತಾ ಇತ್ತು, ಎಂತ ಶತ್ರುವು ಬೇಡಪ್ಪ ಇಂತ ಮಗ, ಈ ತರ ಎಲ್ಲ ಇರೋದಾದ್ರೆ ನಮಗೆ ಗಂಡ್ ಮಕ್ಳೇ ಬೇಡ ಅನ್ನೋ ಅಷ್ಟು ಕೋಪ ಬರೋ ಹಾಗೆ ಮಾಡಿದಾರೆ. ಅಂದ್ರೆ ಅಫ್ಕೋರ್ಸ್ ಅವ್ರು ಅದಕ್ಕೆ 100% ಹಾಕಿದ್ದಾರೆ. ಸೊ ನಂಗೆ ತುಂಬಾ ಇಷ್ಟ ಆಯ್ತು. ಫಿಲಂ ಸೂಪರ್ ಮೂವಿ, ತುಂಬಾ ಚೆನ್ನಾಗಿದೆ. ಮಗನ್ ಪಾತ್ರ ತುಂಬಾ ಚೆನ್ನಾಗಿದೆ, ತಾಯಿ ಪಾತ್ರ ತುಂಬಾ ಚೆನ್ನಾಗಿದೆ. ಪ್ರತಿ ಒಂದು ಮನೆಯಲ್ಲೂ ಎಲ್ಲರೂ ಕೂತು ನೋಡಿ, ಹೀರೋ ಕ್ಯಾರೆಕ್ಟರ್ ನೆಗೆಟಿವ್ ಆಗಿದ್ರು ಒಬ್ಬೊಬ್ಬ ಮಗನು ಪಾಸಿಟಿವ್ ಆಗಿ ತಗೊಳ್ಳೋಂತ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ತುಂಬಾ ಎಲ್ಲರಿಗೂ ಮಾರ್ಗದರ್ಶನವಾಗಿದೆ. ತುಂಬಾ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿತ್ತು. ಲಾಸ್ಟ್ ಚೆನ್ನಾಗಿತ್ತು. ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ಒಂದು ಹುಡುಗನ ಲೈಫ್ ಅಲ್ಲಿ ಪ್ರತಿಯೊಬ್ಬರು ಅನುಭವಿಸುವಂಥದ್ದು. ಚಪ್ಪರ್ ಹೊಡೆದ್ರೆ ಹೆಂಗಿರುತ್ತೆ, ಚಪ್ಪರ್ ಹೊಡಿದೇ ಇದ್ರೆ ಹೆಂಗಿರುತ್ತೆ, 2 ತರ ಶೇಡು ಇದೆ. ನಮ್ಮಲ್ಲಿ ಅಕ್ಕಪಕ್ಕ ನಮ್ಮ ಫ್ರೆಂಡ್ಸ್ ಯಾರೋ ಒಬ್ರು ಆ ಜವಾಬ್ದಾರಿ ಇಲ್ದಿರೋರು ಇರ್ತಾರೆ. ಆ ಜವಾಬ್ದಾರಿ ಹೆಂಗ್ ಕಲಿಬೇಕು ಅಂದ್ರೆ ಈ ಫಿಲಂ ಬಂದ್ ನೋಡ್ಬೇಕು. ರಾಜರತ್ನಾಕರ ಚೆನ್ನಾಗಿದೆ, ದಯವಿಟ್ಟು ಬಂದ್ ನೋಡಿ. ಥ್ಯಾಂಕ್ ಯು. ತುಂಬಾನೇ ಚೆನ್ನಾಗಿದೆ. ಯಾರು ನಟಿಸಿದಾರಲ್ಲ ನಟ, ಅವರು ಹೊಸ ಸಿನಿಮಾ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಅವ್ರ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಅದ್ರ ಜೊತೆಗೆ ಕತೆ ಅನ್ನೋದು ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಎಲ್ಲ ಯುವಕರು ನೋಡ್ಬೇಕಾಗಿರುವಂತಹ ಚಿತ್ರ ಇದು. ಯಾಕಂದ್ರೆ ಎಷ್ಟೋ ಜನ ಮಿಡಿಲ್ ಕ್ಲಾಸ್ ಅಲ್ಲಿ ಹುಡುಗರು ಹುಟ್ಟಿದ್ರು ಈ ಫಸ್ಟ್ ಟೈಮ್ ಲವ್ ಮಾಡಿದಾಗ ಅವ್ರಿಗೇನು ಅನ್ಸುತ್ತೆ ಅಂದ್ರೆ ತುಂಬಾ ಹುಡುಗಿರ್ ಮುಂದೆ ಶೋಕಿ ಮಾಡೋದಕ್ಕೋಸ್ಕರ ಎಲ್ಲೆಲ್ಲಿಂದನೋ ದುಡ್ಡು ತಗೊಂಡ್ಬರ್ತಾರೆ. ಆದ್ರೆ ಅವ್ರ ಯೋಗ್ಯತೆ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡ್ಮೇಲೆ ಪ್ರೀತಿ ಪ್ರೇಮ ಅದ್ ಅರ್ಥ ಮಾಡ್ಕೋಬೇಕು. ಒಳ್ಳೆ ಸಂದೇಶ ಇದೆ ಚಿತ್ರದಲ್ಲಿ. ಇಲ್ಲ ಮಾತ್ರ ಸೂಪರ್ ಆಗಿದೆ ಸರ್, ಮಾತಾಡಕ್ಕಿಲ್ಲ. ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹೋಗ್ತಾ ಹೋಗ್ತಾ ಅಂತೂ ತುಂಬಾ ಎಮೋಷನಲ್. ತಾಯಿ ಬೆಲೆ ಏನಂತ ಈ ಫಿಲಮ್ ಅಲ್ಲಿ ಗೊತ್ತಾಗುತ್ತೆ. ಈ ಫಿಲಮ್ ಬಂದು ನೋಡ್ರಿ, ತಂದೆ ತಾಯಿ ಬೆಲೆ, ನಮ್ಮ ಮನೆಯವರು ಏನು ಅಂತ ಹೆಂಗಿದೆ ಅಂತ ಇದು ಗೊತ್ತಾಗುತ್ತೆ. ಲವ್ ಮನೆಯವರ ಅನ್ನೋದು ಇಲ್ಲಿ ಮೆಸೇಜ್ ಇದೆ. ಬಂದ್ ನೋಡಿ, ನೋಡಿದ್ಮೇಲೆ ಎಲ್ಲ ಅರ್ಥ ಆಗುತ್ತೆ. ಫಿಲಮ್ ಚೆನ್ನಾಗಿದೆ, ಬಂದ್ ನೋಡಿ. ಥ್ಯಾಂಕ್ಸ್ ಸರ್. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಕನ್ನಡ ಸಿನಿಮಾ ಇವತ್ತು ಇವತ್ತು ಒಳ್ಳೆ ಥಿಯೇಟರ್ಗಳಿಲ್ಲ, ಒಳ್ಳೆ ಕಥೆಗಳಿಲ್ಲ, ಹೊಸ ಮುಖಗಳನ್ನ ಹೆಂಗ್ ಹಾಕೋಬೇಕು ಅಂತ ನಿರ್ದೇಶಕರಾಗ್ಲಿ ನಿರ್ಮಾಪಕರಾಗ್ಲಿ ಎಷ್ಟು ಒದ್ದಾಡ್ತಾರೆ ಅಂದ್ರೆ ಈ ಹೊಸಬ್ರೆ ಆಗ್ಲಿ ಯಾರು ಇನ್ವೆಸ್ಟ್ ಮಾಡಕ್ ರೆಡಿ ಇರಲ್ಲ. ಅಂತದ್ರಲ್ಲಿ ಇವತ್ತು ಜಯರಾಮ್ ಸರ್, ಅವರು ಜಯರಾಮ್ ನಿರ್ಮಾಪಕರು, ಅವರು ಹೊಸ ಮುಖಕ್ಕೆ ಒಳ್ಳೆ ಕತೆಗೆ ದುಡ್ಡು ಹಾಕಿ ಒಳ್ಳೆ ಫಿಲಂ ಮಾಡಿದ್ದಾರೆ. ದಯವಿಟ್ಟು ಕನ್ನಡ ಜನತೆ ಬಂದು ಒಳ್ಳೆ ಸ್ಕ್ರಿಪ್ಟ್ ಇದು ಎಲ್ಲಾ ಮನೇಲೂ ನಡೆದಿರೋ ಸ್ಕ್ರಿಪ್ಟ್ ಇದು. ಎಲ್ಲಾ ಮನೆಯಲ್ಲೂ ಇಂಥ ನನ್ನ ಮಗ ಒಬ್ಬ ಅದನ್ನೇನಂತಾರೆ, ಇಂಥ ಬೇವರ್ಸಿ ನನ್ನ ಮಕ್ಕಳು ಹುಟ್ಲೇಬಾರ್ದಾಗಿತ್ತು ಅಂತ ನಮ್ಮ ತಾಯಿನೂ ಹೇಳಿರ್ತಾರೆ. ಎಲ್ಲಾ ಪ್ರೇಕ್ಷಕರು ತಾಯಿಗಳು ಹೇಳಿರ್ತಾರೆ. ಫ್ರೆಂಡ್ಸ್ ಅಂತ ಬಂದ್ಮೇಲೆ ಈಗ ನನ್ನ ಫ್ರೆಂಡ್ಗೇನೆ ಹೆಚ್ಚು ಕಮ್ಮಿ ಆದ್ರೂ ಫ್ರೆಂಡ್ಸ್ ಅನ್ನೋ ಹೋಗೇ ಹೋಗ್ತಾನೆ. ಪ್ರೀತಿ ಅಂತ ಬಂದಾಗ ಅವ್ನು ಯಾವುದೇ ಲೆವೆಲ್ಗೆ ಹೋದ್ರು ಅದನ್ನ ಅವನು ಫಸ್ಟ್ ಪ್ರೀತಿ ಅನ್ನೋದೊಂದು ತೋರಿಸಿರ್ತಾನೆ. ಯಾಕಂದ್ರೆ ಎಲ್ಲಾರು ಲವ್ ಮಾಡ್ಕೊಂಡೇ ಬಂದಿರ್ತಾರೆ ಟೀನೇಜ್ ಲೆವೆಲ್ ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಹಾಫ್ ಇದೆಲ್ಲ ಒಂದ್ ಯಾವುದೇ ಒಬ್ಬ ವ್ಯಕ್ತಿ ಬೆಳಿಬೇಕು ಅಂದ್ರೆ ಇಬ್ಬರೇ ಸರ್. ಅದಕ್ಕೆ ಒಂದು ಹೆಂಡತಿ, ಒಂದೊಂದು ಅಮ್ಮ. ಅಮ್ಮ ಆದವಳು ಫಸ್ಟ್ ಇರ್ತಾಳೆ, ಹೆಂಡತಿ ಆದವಳು ಸೆಕೆಂಡ್ ಬರ್ತಾಳೆ. ಎರಡೂನು ಹೆಂಗ್ಸು. ಅವ್ರು ಯಾವತ್ತು ಬೆಂತಟ್ಟಿ ಮುಂದೆ ಪ್ರೋತ್ಸಾಹ ಮಾಡ್ತಾರೋ ಅವತ್ತು ಅವನಿಗೆ ಗೆದ್ದ ಅಂತ ಅರ್ಥ. ಅವನಿಗೆ ಜೀವನದಲ್ಲಿ ಹಣ ಐಶ್ವರ್ಯ ನೆಮ್ಮದಿ ಮುಖ್ಯ ಅಲ್ಲ ಸರ್, ಅವನಿಗೆ ನೆಮ್ಮದಿಯ ಜೀವನ ಮುಖ್ಯ. ಅದರಿಂದ ಈ ಕತೆ ಒಳ್ಳೆ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ. ದಯವಿಟ್ಟು ಕನ್ನಡ ಜನತೆ ಬಂದು ನೋಡಿ. ಹೊಸ ಹುಡುಗ ಚೆನ್ನಾಗಿ ಮಾಡಿದ್ದಾನೆ, ಆಕ್ಟಿಂಗು ಸೂಪರ್ ಆಗಿದೆ. ಫಿಲಮು ಸೂಪರ್ ಆಗಿದೆ ಅನ್ನೋದು ಅದು ನನ್ನ ಅನಿಸಿಕೆ. ನೀವು ಕೊಡೋ 150 ರೂಪಾಯಿ ಕಾಸ್ಗೂ ವರ್ತೇಬಲ್ ಅನ್ಸೋ ಫಿಲಮು. 150 ರೂಪಾಯಿ ಯಾರಿಗೂ ಸುಮ್ಮನೆ ಬರಲ್ಲ. ಬಂದು ನೋಡಿ, ಒಂದೇ ಒಂದ್ಸಲ ನೋಡಿ. ಬಂದು ನೋಡಿದಾಗ ಅರ್ಥ ಆಗುತ್ತೆ. ಫಿಲಮ್ ಸೂಪರ್ ಆಗಿದೆ, ಚೆನ್ನಾಗಿದೆ.
ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಒಳ್ಳೆ ಕಲಾವಿದರನ್ನು ತಗೊಂಡು ಒಳ್ಳೆ ಮೂವಿ ಮಾಡಿದ್ದಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿತ್ತು. ಒಂದು ಕಾಮಿಡಿ ಆಗಿರ್ಬೋದು, ಒಂದು ಸೆಂಟಿಮೆಂಟ್ ಆಗಿರ್ಬೋದು, ಒಂದು ಒಳ್ಳೆ ಥೀಮ್, ಸ್ಪೆಷಲಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈಗಿನ ಯೂತ್ಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಸರಿಯಾದ ಟೈಮನ್ನು ಬಳಸ್ಕೊಳ್ಳೋರೆ ನಿಜವಾದ ಹೀರೋ ಅನ್ನೋದು ಅದನ್ನ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಗುಡ್, ಹ್ಯಾಟ್ಸ್ ಆಫ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.